ಸ್ನೇಹಿತರೆ, ಮಾಲ್ವಿ ಡ್ಯಾಮ್ ಮೇಲೆ ಈ ಥರ ಇರುತ್ತೆ, ಒಂದು ಗೇಟ್ ಇರುತ್ತೆ, 2 ಗೇಟ್ ಇರುತ್ತೆ. ಒಂದು ಕ್ಲೋಸ್ ಮಾಡ್ಯಾರ, ಅದ್ರ ಸೈಡಿಂದ ಬಂದೀವಿ ನಾವು. ಈ ಗೇಟ್ ಓಪನ್ ಇರ್ತದೆ ನೋಡಿ. ಇಷ್ಟು ನೀರು ಇವಾಗ ಬಿಟ್ಟಿದ್ದಾರೆ ಇಲ್ಲಿಂದ. ಇದಕ್ಕೆ ನೀರು ಮಳೆ ಬಂದಿರೋದಲ್ಲ, ಇದು ಪೈಪ್ ಲೈನಿಂದ ಬಂದಿರೋದಂತೆ. 15 ವರ್ಷ ನೀರೇ ಬಂದಿರಲಿಲ್ಲ ಅಂತ. ಅಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ ಒಂದು ಸರಿ. ನೀವಣ್ಣ ಇಲ್ಲಿರೋದು? ನಿಮ್ಮ ಹೆಸರು? ರಾಜೇಶ್ ಅಂತ. ಯಾವಾಗ ಬಂದಿರೋದು ನೀರಿದೆ ಇಲ್ಲಿಗೆ? ಇದು ಪೈಪ್ ಲೈನ್ ಮಾಡಿದ್ರು. ಹಾಂ, ಪೈಪ್ ಲೈನಿಂದ ತಂದಿರೋದು. ಅದು ನೀರು ಮಳೆ ನೀರು ಬಂದು, ಮಳೆ ನೀರು ಎರಡು ಮಿಕ್ಸ್ ಆಗಿ. ಮಾಲ್ವಿ ಡ್ಯಾಮು. ಹಾಂ, ಮಾಲ್ವಿ ಡ್ಯಾಮ್ 15 ವರ್ಷ ನೀರೇ ಇರಲಿಲ್ಲ. ಇಲ್ಲ, 2009 ಬಂದಿತ್ತು. 2009 ಬಂದಿತ್ತು. ಅದಾದ್ಮೇಲೆ ಇಲ್ಲ ಬಂದಿಲ್ಲ. ನೀವಿಲ್ಲಿ ಸ್ಟಾಪಾ? ಸ್ಟಾಪ್. ಇದೆಲ್ಲ ಈ ಕಡೆ ನೀರು ಬಿಡ್ತೀರಾ ಮತ್ತೆ ತುಂಬ ಆದಾಗ? ಏನು ಕತೆ? ಓವರ್ಫುಲ್ ಆದಾಗ ಬಿಡ್ತದೆ. ಓವರ್ಫುಲ್ ಆದಾಗ ಅಂದ್ರೆ ಅಷ್ಟೊಂದು ನೀರು ಬರಲ್ಲ ಅನ್ಸುತ್ತೆ. ಮಳೆ ಆದ್ರೆ ಬರ್ತದೆ. ಪೈಪ್ ಲೈನ್ ಮಾಡಿದಾರೆ ಈಗ, ಅದು ತರಿಸಿದ್ರೆ ಬರ್ತೈತಿ. ಅದು ಇಲ್ಲ ಅಂದ್ರೆ ಇಲ್ಲ. ಎಷ್ಟು ದಿನ ಆಯ್ತು ಇವಾಗ ಇದು ನೀರು ಇಲ್ಲಿಗೆ ಬಂದು, ನೀರು ಬಿಟ್ಟು ಪೈಪ್ ಲೈನಿಂದ? ಈಗ ಒಂದು ತಿಂಗಳಾಯ್ತು. ಒಂದು ತಿಂಗಳಾಯ್ತಾ? ಒಂದು 20-25 ದಿವಸ ಇಲ್ಲ, ಒಂದು ತಿಂಗಳಾಗಿರ್ಬೋದು. ಒಂದು ತಿಂಗಳಾಗಿರ್ಬೋದು. ಈ ಕಡೆ ಇದೆ, ಈ ಥರ ಇದೆ. ಇಲ್ಲಿಂದ ಇದು ಮೇಲೆಲ್ಲ ಇರೋದೇನು? CC ಕ್ಯಾಮ್ರಾನೂ ಐತಿ ಇಲ್ಲಿ. ಇದು ವರ್ಕ್ ಮಾಡಲ್ಲ ಈಗ. ಹಾಂ, ಅಲ್ಲ ಅಲ್ಲಿ ಮೇಲೆ ಏನು ವರ್ಕ್ ಮಾಡ್ತಾರೆ? ಇದು ವೀಲ್ಗಳು, ಸ್ಟಾರ್ಟ್ರು, ಮೋಟ್ರುಗಳು. ಅಂದ್ರೆ ಕೆಳಗಡೆ ಅದು ಓಪನ್ ಮಾಡಕ್ಕೆ, ಕ್ಲೋಸ್ ಮಾಡಕ್ಕೆ. ಇದು ಓಪನ್ ಮಾಡಕ್ಕೆ ಮತ್ತೆ ಕ್ಲೋಸ್ ಮಾಡಕ್ಕೆ ಇಲ್ಲಿ ಮೇಲ್ಗಡೆ ಇದೆ, ಅದು ಕಂಟ್ರೋಲ್ ಮಾಡೋದು. ಹಾಗೆ ನಾನು ನಿಮ್ಗೊಂದ್ಸರಿ ಅದು ಗೇಟ್ ತೋರಿಸ್ತೀನಿ ಹೆಂಗಿದೆ ಅಂತ. ಇಲ್ಲಿದೆ ನೋಡಿ, ಇದು ಗೇಟು. ವ್ಯೂ ಹಿಂಗಿದೆ, ಇಲ್ಲಿಂದ ಹಿಂಗಿದೆ. ಇಲ್ಲಿ ಈ ಕಡೆ ಬರುತ್ತೆ ನೀರು. ಆ ಕಡೆ ಗೇಟ್ ಏನಾದರೂ ಓಪನ್ ಮಾಡಿದರೆ ಈ ಕಡೆಯಿಂದ ನೀರು ಹೋಗ್ತಾ ಇರುತ್ತೆ. ಇಲ್ಲಿ ತುಂಬ ಜನ ಬರ್ತಾರೆ ಈ ಸಂಡೇ ಸ್ಯಾಟರ್ಡೇ ಇದು ನೋಡೋಕ್ಕೆ ಅಂತ. ಇವು ನೋಡಿ ಹೆಂಗಿದೆ. ಈ ಸರಿ ನೀರು ಬಂದಿದ್ದೀವಿ ಮಾಲ್ವಿ ಡ್ಯಾಮ್ಗೆ. ತುಂಬ ಸರಿ ಕೇಳಿದ್ದೆ ಈ ಹೆಸರು ಮಾಲ್ವಿ ಅನ್ನೋದನ್ನ. ಮಾಲ್ವಿ ಡ್ಯಾಮ್ ಅಂತ ಒಂದು ಸರಿ ಬರೋಣ ಅಂದ್ಕೊಂಡಿದ್ದೆ. ಇದಕ್ಕಿಂತ ಹಿಂದೆ ಬಂದೋಗಿದ್ದೆ, ಅವಾಗ ನೀರು ಇರಲಿಲ್ಲ. ಇವಾಗ ನೀರಿತ್ತು ಅಂತ ಕೇಳಿ ನಾನು ನನ್ನ ಫ್ರೆಂಡ್ ಸುನೀಲು ಬಂದ್ವಿ ನೋಡೋಗೋಣ ಅಂತ. ಈ ಕಡೆ ಮೆಟ್ಲಿದೆ, ಬಂದು ನೋಡೋಣ. ಹಾಂ, ಇಲ್ಲಿಂದ ಕೆಳಗಡೆ ವ್ಯೂ ಪಾಯಿಂಟ್ ಕಾಣುತ್ತೆ, ಅಂದರೆ ಗೇಟ್ಗಳದು ತೋರಿಸ್ತೀನಿ ನಾನು ನಿಮಗೆ. ಕೆಳಗೆ ಹೋಗ್ತಿದ್ದೀನಿ. ಇಲ್ಲೆಲ್ಲ ಬಂದು ಇದು ಮುಂಚೆ ನೀರು ಬರದೇ ಇರುವಾಗೆಲ್ಲ ಈ ಕಡೆ ಬಂದು ಗೀಟ್ಲೆಲ್ಲ ವಸ್ತುವರು ಆ ಥರ ಎಲ್ಲ ಮಾಡಬೇಡಿ ಬಂದಾಗ. ಇಲ್ಲಿ ಕಾಣುತ್ತೆ ನಿಮಗೆ. 1-2 ಗೇಟಲ್ಲಿ ನೀರು ಈ ಕಡೆ ಕೆಳಗಡೆ ಹೋಗ್ತಿದೆ, ಲೀಕೇಜ್ ಆಗ್ತಿದೆ. ಅದೇನೋ ಮಣ್ಣೇನೋ ಹಾಕ್ತಾರಂತೆ, ಸರಿ ಹೋಗುತ್ತಂತೆ. ಇಲ್ಲಿ ಹಿಂಗಿದೆ, ಚೆನ್ನಾಗಿದೆ. ಇದು ಇಲ್ಲಿ ಸಿಬ್ಬಂದಿಗಳ ಕೊಠಡಿ, ಸ್ಟಾಫ್ ರೂಮ್. ಇವ್ರಿಗೆ ಇಲ್ಲಿ ನೋಡ್ಕೋತಾರಲ್ಲ, ದಿನಕ್ಕೆ 5 ಜನ ಇರ್ತಾರಂತೆ. ಬೆಳಿಗ್ಗೆ 2 ಮತ್ತು ನೈಟ್ 2 ಅಂತೆ. ಬೆಳಿಗ್ಗೆ 3 ಜನ ಅಂತೆ, ನೈಟು 2 ಇರ್ತಾರಂತೆ. ಶಿಫ್ಟ್ ವೈಸ್ ಕೆಲಸ ಮಾಡ್ತಾರಂತೆ. ಮೇಲೆ ಮತ್ತೆ ಹೋಗ್ತೀನಿ, ತೋರಿಸ್ತೀನಿ ನಾನು ನಿಮಗೆ. ಈ ಕಡೆ ಅದು ನೀರು ಎಷ್ಟಿದೆ ಅಂತ ನೋಡೋಕ್ಕೆ ಸ್ಕೇಲ್ ಥರ ಇದೆ. ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ಪಾಯಿಂಟ್ ಇದೆ ಅಂತ. ಎಷ್ಟು? 11 ಇದೆಯಾ? ಹಾಂ, 17-12. ಹಾಂ 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 17-11 ಇದೆ. 17-11 ಇದೆ ಇವಾಗ ನೀರಿನ ಮಟ್ಟ ಕೆಳಗಿಂದ. ಇದೇನೋ ಫುಲ್ ಮಾಡಿಸ್ತೀವಿ, ಫುಲ್ ನೀರು ಬಿಡ್ತೀವಿ ಅಂತೇನೋ ಹೇಳಿದ್ರಂತೆ, ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೆ ಸತ್ಯ ಅಂತ. ಕೆಲವರು ಹೇಳ್ತಿದ್ದಾರೆ ಫುಲ್ ಆಗುತ್ತೆ ಅಂತ, ಇನ್ನು ಕೆಲವರು ಇಲ್ಲ ಅಂತಿದ್ದಾರೆ, ಗೊತ್ತಿಲ್ಲ. ಎಲ್ಲಿಂದ ನೀರು ಬಿಡ್ತಿರೋದು? ಇದು ಎಂಟ್ಲೂರು ಏತ ನೀರಾವರಿ ಅಂತ. ಹಾಂ ಹಾಂ, ಅಲ್ಲಿಂದ ನೀರು ಬಿಡ್ತಾ ಇರೋದು. ಅಲ್ಲಿಂದ ನೀರು ಬಿಡ್ತಿರೋದು ಇವರು. ಅಲ್ಲಿ ಬ್ಯಾರೇಜ್ ಇದೆ ಅಲ್ಲೊಂದು, ಆ ಬ್ಯಾರೇಜಿಂದ ನೀರು ಬಿಡ್ತಾ ಇದ್ದಾರೆ. ಅಲ್ಲಿ ಮೋಟ್ರ್ ಎಷ್ಟು ಏನೋ ಹೇಳ್ತಿದ್ರು, 3 ಇದೆ 4 ಇದೆ ಅಂತ, ಕರೆಕ್ಟಾಗಿ ಗೊತ್ತಿಲ್ಲ ಅಂತಿದ್ದಾರೆ. 3 ಇದೆ ಮೋಟ್ರು. ಇವಾಗ ಆನ್ ಆಗಿರೋದು ಒಂದು ಮೋಟ್ರ್ ಆನ್ ಆಗಿದೆ. ಇವಾಗ ಒಂದು ಆನ್ ಆಗಿದೆ. ಅಂದ್ರೆ ಕಂಟಿನ್ಯೂ ಆನ್ ಇರುತ್ತೆ ಅಂತಿದ್ದು. ಕಂಟಿನ್ಯೂ ಆನ್ ಇರುತ್ತೆ. ಬೆಳಿಗ್ಗೆಯಿಂದ? ಹಾಂ, ಬೆಳಿಗ್ಗೆಯಿಂದ ನೈಟ್ವರೆಗೂ. ಮೋಸ್ಟ್ಲಿ ನೈಟ್ ಆಫ್ ಮಾಡ್ಬೋದು. ಹಾಂ ಹಾಂ, ಬೆಳಿಗ್ಗೆಯಿಂದ ಆನ್ ಇರುತ್ತೆ. ವ್ಯೂ ಚೆನ್ನಾಗಿದೆ. ಸಂಡೇ ಮತ್ತು ಸ್ಯಾಟರ್ಡೆ ತುಂಬ ಜನ ಬರ್ತಾರಂತೆ. ಬಂದು ಈ ಕಡೆ ಇಲ್ಲೆಲ್ಲ ನೋಡ್ಕೊಂಡು ಹೋಗ್ತಾರೆ, ಮಕ್ಕಳ ಜೊತೆ ಬಂದು, ಫ್ಯಾಮಿಲಿ. ಇಲ್ಲಿಂದ ಚೆನ್ನಾಗಿ ಕಾಣ್ತಿದೆ ಮೇಲಿಂದ ಕೆಳಗಡೆ ವ್ಯೂ. ನಾನು ಅವಾಗಲೇ ಗೇಟ್ ಹತ್ರ ತೋರಿಸಿದ್ನಲ್ಲ, ಅಲ್ಲೋಗಿದೆ. ಆ ಕಡೆ ಮೆಟ್ಲಿದೆ, ಆ ಕಡೆ ಈ ಕಡೆ ಮೆಟ್ಲಿದೆ. ಈ ಕಡೆ ಇಳಿಯೋಕ್ಕೆ, ಇಳಿದು ನೋಡೋಕ್ಕೆ 10 ಗೇಟ್ ಇದಾವಂತೆ. ಹಲೋ, ವ್ಯೂ ತುಂಬ ಚೆನ್ನಾಗಿದೆ ಮೇಲಿಂದ. ಆಮೇಲೆ ಇದು ಗೇಟ್ನ ಒಂದ್ಸರಿ ಬಂದು ಈಗೀಗ ರೀಸೆಂಟಾಗಿ ಓಪನ್ ಮಾಡಿ ಚೆಕ್ ಮಾಡಿ ಹೋದ್ರಂತ. ಅಂದರೆ ಸ್ಟ್ರಕ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಿ ಹೋದ್ರಂತ. ಅಷ್ಟು ವರ್ಷ ನೀರಿರಲಿಲ್ಲಲ್ಲ, ಸ್ಟ್ರಕ್ ಆಗಿತ್ತು ಅಂತ.
ಇದು ಗೇಟ್. ಇದು ತುಂಬಿದ್ರೆ ಅಕ್ಕಪಕ್ಕದಲ್ಲಿರೋ ಹೊಲಗಳಿಗೆ ತುಂಬ ಯೂಸ್ ಆಗುತ್ತೆ, ಹಳ್ಳಿಗಳಿಗೆ. ಒಂದು ಸರೌಂಡಿಂಗ್ 20-30 ಹಳ್ಳಿಗಳು. ಹಾಂ, ಒಂದು 25-30 ಹಳ್ಳಿಗಳಿಗೆ ಅನುಕೂಲ ಆಗುತ್ತಂತೆ ಇಲ್ಲಿ. ಇದಕ್ಕೆ ನೀರು ಬಂದರೆ ಮೋಟ್ರೆಲ್ಲ ಅಲ್ಲಿ ಇಂಪ್ರೂವ್ ಆಗುತ್ತೆ. ಚೆನ್ನಾಗಿದೆ. ಈ ಕಡೆ ಇದ್ದರೆ ಬಂದು ಒಂದ್ಸರಿ ನೋಡ್ಕೊಂಡೋಗಿ. ಸುಮಾರು ವರ್ಷಗಳತ್ತಂತೆ, ಒಂದು 15 ವರ್ಷದಿಂದ ನೀರು ಬಂದಿರಲಿಲ್ವಂತೆ ಇಲ್ಲಿ. ರೈತರುಗಳಿಗೂ ತುಂಬ ಯೂಸ್ ಆಗ್ತಾ ಇದೆ ಈಗ. 2009 ಅದಾದ್ಮೇಲೆ ನೀರು ಬಂದಿಲ್ಲ. ಇವಾಗಲೇ ಬಂದಿರೋದು. ಅವಾಗೆಲ್ಲ ಏನೋ ತುಂಬ ಜಾಸ್ತಿ ನೀರಾಗಿತ್ತು ಅಂತೇನೋ. ಅದು 2009 ತುಂಬ ನೀರು ಬಂದು ಬ್ರಿಡ್ಜ್ ಹೊಡೆದೋಗಿತ್ತು ಅದು. ಓ, ಆ ಕಡೆ ಬೊಮ್ಮನಹಳ್ಳಿ. ಅದೇ ಲಾಸ್ಟ್. ಆಮೇಲೆ ಮತ್ತೆ ನೀರು ಬಂದಿಲ್ಲ. ಮತ್ತೆ ಇವಾಗ ಬಿಟ್ಟಿರೋದು. ಜನ ಬಂದು ಹೋಗ್ತಿರ್ತಾರೆ ಇಲ್ಲಿ. ಸಂಡೇ ಫುಲ್ ಜನ. ಸಂಡೇ ಫುಲ್ ಜನ ಬಂದು ಹೋಗ್ತಿರ್ತಾರಂತ. ಕಡೆ ಫ್ಯಾಮಿಲಿ ಎಲ್ಲ ಇದ್ದಾರೆ, ಬಂದು ಹೋಗ್ತಾರೆ. ಬನ್ನಿ ನೋಡಿ, ಹಂಗೆ ಇಲ್ಲ ಏನೋ ಹಾಳು ಮಾಡಬೇಡಿ. ನೋಡಿಕೊಂಡು ಎಷ್ಟೊತ್ತು ಬೇಕು ಅಷ್ಟೊತ್ತು ಕೂತ್ಕೊಂಡು ಹೋಗಿ. ಹಾಗೆ ಪ್ಲಾಸ್ಟಿಕ್ ಕವರು ಅದೆಲ್ಲ ಎಸಿಬೇಡಿ. ಸಿಗ್ತೀನಿ ಮತ್ತೆ. ಪ್ರವೀಣ್ ಇರ್ತಾರೆ ಅಷ್ಟ, ನನ್ನ ಫ್ರೆಂಡು ಸುನಿಲ್ ಅಂತ, ಇಲ್ಲೇ ಅಗ್ರಿ ಬೊಮ್ಮನಹಳ್ಳಿಯವನು. ಇವನು ಇಲ್ಲಿ ಕರ್ಕೊಂಬಂದ, ಹಂಗೆ ಬಂದು ನೋಡ್ಕೊಂಡು ಹೋಗೋಣ ಅಂತ. ಇಲ್ಲಿ ಏನು ಅನಿಸುತ್ತೆ? ಇಲ್ಲಿ ಚೆನ್ನಾಗಿದೆ ವೆದರು. ನೀರು ಬಂದರೆ ಇನ್ನೂ ಡೆವಲಪ್ಮೆಂಟ್ ಆಗುತ್ತೆ. ನೀರು ಬಂದರೆ ಇನ್ನೂ ಡೆವಲಪ್ಮೆಂಟ್ ಆಗುತ್ತೆ. ಬಂದರೆ ಒಳ್ಳೇದು. ಇದೇ ಊರವರ ನೀವು? ಬೊಮ್ಮನಹಳ್ಳಿಯವರ? ಮಕ್ಕಳು ಕರ್ಕೊಂಡು ಬಂದಿದ್ದೀರಾ ಇವತ್ತು? ರಜೆ ಅಂತ ನೋಡ್ಕೊಂಡು ಹೋಗೋಣ ಅಂತ. ಖುಷಿ ಆಯ್ತಾ ನೋಡಿ? ಖುಷಿ ಆಯ್ತು. ನೀರು ನೋಡಿ ಭಾಳ ಖುಷಿ ಆಯ್ತು. ನೀವು? ನಿಮ್ದು ಬೊಮ್ಮನಹಳ್ಳಿನ? ನೀವು ಇಲ್ಲೇ ಅವರಣ್ಣ? ಬೊಮ್ಮನಹಳ್ಳಿ ನೆಲ್ಕುದ್ರಿ. ನೀರು ಬಂದಿರೋದು ಖುಷಿ ಆಯ್ತಾ ನಿಮಗೆ? ಇಲ್ಲಿ ನೀರು ಬಂದಿರೋದು ತುಂಬಾ ಖುಷಿ ಆಗಿದೆ. ಅಷ್ಟು ವರ್ಷ ನೀರು ಇರಲಿಲ್ಲ. ಈ ಸಾರಿ ಬಂದೈತಲ್ಲ, ಭಾಳ ಖುಷಿ ಆಗಿದೆ. ನಮಗೇನು ರೈತರಿಗೆ ಭಾಳ ತುಂಬ ಖುಷಿ ಆಯ್ತು. ಹೌದು, ರೈತರಿಗೆ ತುಂಬ ಒಳ್ಳೇದಾಗಿದೆ. ನೋಡಿ, ಈ ಕಡೆ ಎಲ್ಲ ಕೆಲವರು ಊರ ಹತ್ರ ಇರೋರು ಬಂದು ಗಾಡಿ ತೊಳ್ಕೊಂಡು ಹೋಗ್ತಾರೆ. ಆ ಕಡೆ ಇನ್ನೂ ಫ್ಯಾಮಿಲೀಸ್ ಬಂದಿದ್ದಾವೆ. ಹಿಂಗೆ ಕಾಣ್ತಿದೆ.